ಗುತ್ತಿಗೆ ಪಡೆದಿದ್ದ ಸೊಸೈಟಿ ಫಾರ್ ವುಮೆನ್ ಡೆವಲಪ್ಮೆಂಟ್ ನಲ್ಲಿ ನಡೆದ ಗೋಲ್ಮಾಲ್ ಸಂಪೂರ್ಣ ನ್ಯೂಸ್ ಚಾನಲಿನಲ್ಲಿ ಬಟಾಬಯಲು. ವಿದ್ಯಾರಣ್ಯಪುರದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳ ಪೋಷಕರೇ ಹುಷಾರ್. ಯಲಹಂಕ ಚಿಕ್ಕಬೆಟ್ಟಹಳ್ಳಿ ಸರ್ವೆ ನಂಬರ್ 14ರಲ್ಲಿ 2 ಎಕರೆ ಜಾಗವನ್ನ ನುಂಗಿದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಸರ್ಕಾರಿ ಜಾಗದಲ್ಲಿ ಖಾಸಗಿ ಶಾಲೆ ನಿರ್ಮಿಸಿ ಲಕ್ಷ ಲಕ್ಷ ಹಣ ಲೂಟಿ ಮಾಡುತ್ತಿರುವ ಆಡಳಿತ ಮಂಡಳಿ. ಸರ್ಕಾರದ ಷರತ್ತನ್ನ ಉಲ್ಲಂಘನೆ ಮಾಡಿ ಆಪರೇಟ್ ಚೀಪ್ ರೇಟ್ ಖಾಯಂ ಮಂಜೂರಾತಿ. ನೋಡ್ರಿ, ಅನಧಿಕೃತವಾಗಿ ಶಾಲೆಯನ್ನ ನಿರ್ಮಿಸಿ ಮಕ್ಕಳ ಭವಿಷ್ಯವನ್ನ ಬೀದಿ ಪಾಲು ಮಾಡಲು ಹೊರಟಿದೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸಂಸ್ಥೆ. ಸರ್ಕಾರಕ್ಕೆ ಜಾಗವನ್ನ ಮುಟ್ಟುಗೋಲು ಮಾಡಿ ಖಾಯಂ ಮಂಜೂರಾತಿಯನ್ನ ವಜಾ ಮಾಡದಿದ್ದರೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಪಿ ಮೂರ್ತಿ ಅವರು. ಇಂತಹ ಭೂಗಳ್ಳರನ್ನು ಮಟ್ಟ ಹಾಕುವವರೆಗೆ ಕಂದಾಯ ಸಚಿವರ ಕಚೇರಿಯ ಮುಂದೆ ಪ್ರತಿಭಟನೆಗೆ ಸಿದ್ಧವಾಗಿದೆ ಅಂಬೇಡ್ಕರ್ ಸೈನ್ಯ. ಇಷ್ಟಾದರೂ ಸಂಪೂರ್ಣ ನ್ಯೂಸ್ ಚಾನಲಿನ ದೂರಿಗೆ ಕಂದಾಯ ಸಚಿವರು ಉತ್ತರ ಕೊಡ್ತಾರಾ? ಕಾದು ನೋಡಬೇಕು. ಇದೇ ಜಾಗನ ಈಗ ನೀವು ನೋಡ್ತಾ ಇದ್ರ, ಇದು ಎತ್ತರವಾದ ಬಿಲ್ಡಿಂಗು, 2 ಎಕರೆ ಜಾಗ, ಎಲ್ಲಾ ದಾಖಲಾತಿಗಳನ್ನ ಬೋಗಸ್ ಮಾಡಿಕೊಂಡು ಇವತ್ತು ಸರ್ಕಾರನ ಮಿಸ್ಯೂಸ್ ಮಾಡಿಕೊಂಡು ಕೆಲವು ಅಧಿಕಾರಿಗಳು ಈ ಜಾಗನ ಕೇವಲ 10 ಕೋಟಿ ರೂಪಾಯಿಗೆ ಮಾತ್ರ ಇವತ್ತು ಮಾರಾಟವನ್ನು ಮಾಡಿದ್ದಾರೆ. ಆಕ್ಚುಲಿ ಇದು ಸರ್ಕಾರದ ಆಸ್ತಿ ಮಾರಾಟ ಮಾಡಂಗಿಲ್ಲ. ಎಂಟರ್ ಪ್ರಾಪರ್ಟಿ 100 ಕೋಟಿ ವ್ಯಾಲ್ಯೂ ಇದು. ಈ 100 ಕೋಟಿ ಪ್ರಾಪರ್ಟಿನ 10 ಕೋಟಿಗೆ ಇವ್ರು ತಗೊಂಡವ್ರು ಅಂತ ಹೇಳಿದ್ರೆ ಡಿ ಸಿ ದಯಾನಂದ್ ಇದಕ್ಕೆ ಮುಖ್ಯ ಕಾರಣ. 30 ವರ್ಷ ಲೀಸ್ ಇರ್ತಕ್ಕಂಥ ಜಾಗನ 10 ಕೋಟಿಗೆ ಇವತ್ತು ಮಾರಾಟ ಮಾಡಿ ಇವತ್ತು ಬೋಗಸ್ ಮಾಡಿದರೆ ಕೂಡಲೇ ಇದನ್ನ ಸರ್ಕಾರ ಮುಟ್ಕೋಲ್ ಹಾಕಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇಡೀ ಸ್ಕೂಲ್ ಇದು ಸರ್ಕಾರ ವಶ ಆಗುತ್ತೆ. ದಯವಿಟ್ಟು ಯಾರು ಈ ಸ್ಕೂಲ್ಗೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡ್ಕೋಬೇಡಿ. ಆಯ್ತು, ಇವತ್ತೇನು 10 ಕೋಟಿ ಕೊಟ್ಟಿದೆ, ಇದೇ ಜಾಗಕ್ಕೆ 20 ಕೋಟಿ ದುಡ್ಡನ್ನ ನಾವು ಕೊಡ್ತೀವಿ. ಈ ಜಾಗನ ಬಡವ್ರಿಗೆ ಕೊಡಿ. ಮೇಡಮ್, ಈಗ ನಾವು ಆಲ್ರೆಡಿ ಏನು ಇವಾಗ ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ನೋಡಿ, ವುಮೆನ್ಸ್ ಡೆವಲಪ್ಮೆಂಟ್ ಅಂತ ಸಂಸ್ಥೆಗೆ 30 ವರ್ಷ ಲೀಸ್ ತಗೊಂಡಾರೆ. ಯಾವ ಜಾಗನ? ಇದೇ ಜಾಗನ. ಈಗ ನೀವು ನೋಡ್ತಾ ಇದ್ದೀರ, ಇದು ಎತ್ತರವಾದ ಬಿಲ್ಡಿಂಗು, 2 ಎಕರೆ ಜಾಗ. ಇವತ್ತು ಈ ಜಾಗನ ಎಲ್ಲ ದಾಖಲಾತಿಗಳನ್ನ ಬೋಗಸ್ ಮಾಡಿಕೊಂಡು ಇವತ್ತು ಸರ್ಕಾರನ ಮಿಸ್ಯೂಸ್ ಮಾಡಿಕೊಂಡು ಕೆಲವು ಅಧಿಕಾರಿಗಳು ಈ ಜಾಗನ ಕೇವಲ 10 ಕೋಟಿ ರೂಪಾಯಿಗೆ ಮಾತ್ರ ಇವತ್ತು ಮಾರಾಟವನ್ನು ಮಾಡಿದ್ದಾರೆ. ನೀವು ನೋಡಿ, ವಿದ್ಯಾರಣ್ಯಪುರ ಹೈವೇ ರೋಡ್ ಸ್ಕ್ವೇರ್ ಫೀಟ್ ಇಲ್ಲಿ 30,000 ರೂಪಾಯಿ ಇದೆ. ಎಂಟರ್ ಪ್ರಾಪರ್ಟಿ 100 ಕೋಟಿ ವ್ಯಾಲ್ಯೂ ಇದು. ಈ 100 ಕೋಟಿ ಪ್ರಾಪರ್ಟಿನ 10 ಕೋಟಿಗೆ ಇವ್ರು ತಗೊಂಡವ್ರು ಅಂತ ಹೇಳಿದ್ರೆ ಆಕ್ಚುಲಿ ಇದು ಸರ್ಕಾರದ ಆಸ್ತಿ ಮಾರಾಟ ಮಾಡಂಗಿಲ್ಲ. 30 ವರ್ಷ ಲೀಸ್ ಕೊಟ್ಟಾದ್ಮೇಲೆ ಸರ್ಕಾರ 30 ವರ್ಷ ಏನು ಸರ್ಕಾರಿ ಶಾಲೆ ಕಟ್ಬಿಟ್ಟು ಅಲ್ಲಿ ಬಡವ್ರಿಗೊಂದು ಸರ್ವಿಸ್ ಕೊಟ್ಟಾದ್ಮೇಲೆ ಪುನಃ ಸರ್ಕಾರ ಇದನ್ನ ಮುಟ್ಕೋಲು ಹಾಕಬೇಕು. ಅಂಥದ್ರಲ್ಲಿ ಇವತ್ತು ಎಲ್ಲ ಅಧಿಕಾರಿಗಳು ಒಳಗಡೆ ಸಂಚು ರೂಪಿಸಿ ಭ್ರಷ್ಟಾಚಾರವನ್ನು ಮಾಡಿ ಇವತ್ತು 100 ಕೋಟಿ ಪ್ರಾಪರ್ಟಿನ ಇವತ್ತು 10 ಕೋಟಿಗೆ ಮಾರಾಟ ಮಾಡೋರು ಅಂತ ಹೇಳಿದ್ರೆ ಇದು ಇವತ್ತಿನಿರ್ತಕ್ಕಂಥ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ಇಲ್ಲಿ ಬಂದು ನೋಡಿ. ಸರ್ಕಾರದ ಗೋಮಾಳದ ಆಸ್ತಿಯನ್ನು ಇವತ್ತು ಎಲ್ಲ ಕೆಲವು ಏನು ಅಧಿಕಾರಿಗಳು ಡಿ ಸಿ ದಯಾನಂದ್ ಇದಕ್ಕೆ ಮುಖ್ಯ ಕಾರಣ. ಆಯಿತಾ, 30 ವರ್ಷ ಲೀಸ್ ಇರ್ತಕ್ಕಂಥ ಜಾಗನ 10 ಕೋಟಿಗೆ ಇವತ್ತು ಮಾರಾಟ ಮಾಡಿ ಇವತ್ತು ಬೋಗಸ್ ಮಾಡಿದರೆ ಕೂಡಲೇ ಇದನ್ನು ಸರ್ಕಾರ ಮುಟ್ಕೋಲು ಹಾಕಬೇಕು. ಸೊ ಹಾಗಾಗಿ ನಾನು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೀನಿ, ಕಂದಾಯ ಸಚಿವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಇಮ್ಮಿಡಿಯೇಟ್ ಆಗಿ ನೀವು ಇದನ್ನು ಮುಟ್ಕೋಲು ಹಾಕ್ಕೊಳ್ಳಿ. ಜೊತೆಗೆ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಅಧಿಕಾರಿಗಳು ಎಲ್ಲೋದ್ರು, ಏನು ಮಾಡ್ತಿದ್ದಾರೆ ಅಧಿಕಾರಿಗಳು ಹೇಳಿ? ಇವತ್ತು ನೀವು ಸಂಪೂರ್ಣ ನ್ಯೂಸ್ ಅವರು ಇದನ್ನು ಮಾಹಿತಿ ಕಲೆಕ್ಟ್ ಮಾಡಿ ಡಿ ಸಿಗೆ ಕಂಪ್ಲೇಂಟ್ನ ಕೊಟ್ಟಿದ್ದೀರಾ.
ಅದ್ರ ಬಗ್ಗೆ ಏನು ತನಿಖೆ ಮಾಡ್ತಾ ಇಲ್ಲ. AC ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ. ಆಯಿತಾ, ಇವೆಲ್ಲ ಕೃಷ್ಣ ಬೈರೇಗೌಡರು ಸಚಿವರು ನೋಡಬೇಕು. ನೀವು ಕಂದಾಯ ಸಚಿವರು ಆಯ್ತಾ. ಇವತ್ತು ಇಲ್ಲಿ ಎಷ್ಟೋ ಜನ ನಾವು ಬಡವರು ಇದ್ದೀವಿ ಸ್ವಾಮಿ, ನಮ್ಗಿರೋಕ್ಕೆ ಮನೆ ಇಲ್ಲ. ಎಷ್ಟು ಜನ ದಲಿತರಿದ್ದಾರೆ, ಬಡವರು, ಪರವಾದ ಎಲ್ಲ ಜಾತಿಯವರು ಇದ್ದಾರೆ. ಆಯಿತಾ, ಅವ್ರಿಗೆ ಕೊಡಿ, ಗ್ರ್ಯಾಂಡ್ ಮಾಡಿಕೊಡಿ ಜಾಗನ. ಆಯಿತಾ, ಇವತ್ತೇನು 10 ಕೋಟಿ ಕೊಟ್ಟಿದೆ, ಇದೇ ಜಾಗಕ್ಕೆ 20 ಕೋಟಿ ದುಡ್ಡನ್ನ ನಾವು ಕೊಡ್ತೀವಿ. ಈ ಜಾಗನ ಬಡವ್ರಿಗೆ ಕೊಡಿ. ಆಯಿತಾ, ಹಾಗಾಗಿ ಇದು ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಟೋಟಲ್ ಬೋಗಸ್ನ ಮಾಡಿದ್ದಾರೆ, ಸರ್ಕಾರಿ ಜಾಗನ ಉಳು ಮಾಡಿದ್ದಾರೆ. ಆಮೇಲೆ ದಯವಿಟ್ಟು ಇವತ್ತು ನ್ಯಾಷನಲ್ ಸ್ಕೂಲ್ಗೆ ಯಾರು ಮಕ್ಕಳು ಅಡ್ಮಿಷನ್ ಮಾಡ್ತೀರಾ, ಇನ್ನು ಮುಂದಿನ ದಿನಗಳಲ್ಲಿ ಇಡೀ ಸ್ಕೂಲ್ ಇದು ಸರ್ಕಾರ ವಶ ಆಗುತ್ತೆ. ದಯವಿಟ್ಟು ಯಾರು ಈ ಸ್ಕೂಲ್ಗೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಆ ಮಕ್ಕಳು ಭವಿಷ್ಯ ಹಾಳಾಗೋಯ್ತದೆ. ಆಯಿತಾ, ಸೊ ಹಿಂಗಾಗಿ ಎಲ್ಲ ಪೇರೆಂಟ್ಸ್ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಸರ್ಕಾರದ ಆಸ್ತಿ, ಇದು ಗೋಲ್ಮಾಲ್ ಮಾಡಿ ಸ್ಕೂಲ್ನ ಕಟ್ಟಿದ್ದಾರೆ. ದಯವಿಟ್ಟು ಇದನ್ನು ಸರ್ಕಾರ ಮುಟ್ಕೋಲಾಗುತ್ತೆ. ನಿಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡಬೇಡಿ. ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ 500 ಜನ ಸ್ಟೂಡೆಂಟ್ಗೆ ಅವ್ರು ಮೋಸ ಮಾಡ್ತಾ ಇದ್ದಾರೆ. ಅವರ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ, ಅವರ ವಿದ್ಯಾಭ್ಯಾಸ ಜೊತೆ ಆಟ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನು ಮಾನ್ಯ ಮುಖ್ಯಮಂತ್ರಿ ಕೂಡಲೇ ನೀವು ಇದನ್ನು ಜಾಗೃತಿ ಮಾಡಿ ಮುಟ್ಕೊಂಡು ಹಾಕಿಲ್ಲ. ಇಡೀ ಕರ್ನಾಟಕ ರಾಜ್ಯದಿಂದ ಅಂಬೇಡ್ಕರ್ ಸೇನೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.